ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಫ್ರೀಡಮ್ ಟಿವಿಯ ನೋಡ್ತಾ ಇರುವಂತಹ ಎಲ್ಲ ಜನರಿಗೂ ಕೂಡ ಇವತ್ತಿನ ದಿನ ತುಂಬ ವಿಶೇಷವಾಗಿದೆ. ಪಹಲ್ಗಾಮ್ನಲ್ಲಿ ಏನು ದಾಳಿ ನಡೀತಲ್ಲ, ಆ ಒಂದು ದಾಳಿಯ ಪ್ರತಿಕಾರವಾಗಿ ಇವತ್ತು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಲಾಗಿದೆ. ರಾತ್ರಿ 1:30 ಸರಿಸುಮಾರಿಗೆ ಆಸುಪಾಸಿನ ಸಮಯದಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಲಾಗುತ್ತೆ. ಆ ಒಂದು ಸರ್ಜಿಕಲ್ ಸ್ಟ್ರೈಕ್ನ ಹೆಸರು ಆಪರೇಷನ್ ಸಿಂಧೂರ ಎನ್ನುವಂಥದ್ದು. ಯಾವೆಲ್ಲ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ಅಟ್ಟಹಾಸವನ್ನು ಮೆರೆದಿದ್ರೋ ಅವರ ಎಲ್ಲ ಕ್ಯಾಂಪ್ಗಳಿಗೂ, ಅವರ ಎಲ್ಲ ಅಡುಗು ತಾಣಗಳಿಗೂ ಕೂಡ ನಮ್ಮ ದೇಶದ ಸೈನಿಕರು ಮಿಸೈಲ್ಸನ್ನು ಹಾಕ್ತಾರೆ, ಅವರನ್ನು ಬುಡಸಮೇತ ಕಿತ್ತಾಕ್ತಾರೆ. 9 ಕಡೆಯಲ್ಲಿ ನಮ್ಮ ಸೈನಿಕರು ದಾಳಿಯನ್ನು ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಏನು ಹೇಳ್ತಾರೆ, ಈ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಇರುವಂತಹ ಭಾರತದವರು, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ಏನು ಆಪರೇಷನ್ ಸಿಂಧೂರ ನಡೆದಿದೆ ಅದರ ವಿಚಾರವಾಗಿ ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ನಮ್ಮ ಜೊತೆಗೆ ex-MLC ನಾಡಗೌಡರು ಇದ್ದಾರೆ. ಸೊ ಒಂದಿಷ್ಟು ಮಾತುಗಳನ್ನು ಆಡೋಣ. ಸರ್ ನಮಸ್ತೆ. ಸರ್ ಹೇಳಿ, ಏನು ಕೇಳಬೇಕು? ಸರ್, ಇವತ್ತು ಸರ್ಜಿಕಲ್ ಸ್ಟ್ರೈಕ್ ನಡೀತು, ಆಪರೇಷನ್ ಸಿಂಧೂರ. ಮಧ್ಯರಾತ್ರಿ 1:21 ನಡೆದಿರುವಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಆಲ್ವೇಸ್ ವಿ ಲವ್ ಪೀಸ್. ಇಂಥ ವೈಲೆನ್ಸ್ ಮಾಡುವಂಥವ್ರು ಆ ಮಂದಿನ ಮುಗಿಸ್ಲೇಬೇಕಾಗತ್ತೆ, ಏನು ಪ್ರಶ್ನೆ ಅಲ್ಲ. ಇದನ್ನು ಆಪ್ರೇಷನ್ನು ಎಲ್ಲರಿಗೂ ಈ ಜಗತ್ತಿನಲ್ಲಿರುವಂಥ ಎಲ್ಲರೂ ಒಂದಾಗಿ ಇಂಥ ವ್ಯಕ್ತಿಗಳನ್ನು ಎಲಿಮಿನೇಟ್ ಮಾಡಬೇಕು. ಅದ್ರ ಬಗ್ಗೆ ಅದು ವೈಲೆನ್ಸ್ ಆಗಲ್ಲ. ಇಟ್ ಈಸ್ ದಿಸ್ ಒನ್ ವಿ ವೆಲ್ಕಮ್ ದಿಸ್. ಓಕೆ, ನಿಮಗೆ ಅನಿಸುತ್ತಾ ಸರ್ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಥವಾ ಯುದ್ಧ ನಡೆಯುತ್ತೆ ಏನಾದರೂ? ನೋಡಿ, ಎರಡೂ ದೇಶದ ನಡುವೆ ಅಷ್ಟು ಸರಿಯಾದಂಥ ಇದು ವ್ಯವಸ್ಥೆ ಇಲ್ಲ. ಅಲ್ಲಿ ಜನನೂ ಒಳ್ಳೆಯವರಿದ್ದಾರೆ, ಇಲ್ಲಿ ಜನ ಇದ್ದಾರೆ. ಬಟ್ ಹ್ಯಾಂಡ್ಲಿಂಗ್ ದ ಪಾಕಿಸ್ತಾನ ನಡೆಸುವಂಥವ್ರಲ್ಲಿ ಒಂಥರ ವಿಚಿತ್ರ ಇದೆ. ಅಲ್ಲಿ ಮಿಲ್ಟ್ರಿ, ದೆನ್ ಪಾಲಿಟಿಷಿಯನ್ಸ್, ಆ್ಯಂಡ್ ಥರ್ಡ್ ಈಸ್ ಈ ಅಂಡರ್ವರ್ಲ್ಡ್. ಸೊ ಈ ಮೂರು ವ್ಯವಸ್ಥೆಯಲ್ಲಿ ಅದು ಪಾಕಿಸ್ತಾನ ಆಗಿ ಉಳಿದಿಲ್ಲ. ಅದು ಒಂಥರ ಆಗಿದೆ. ಬಟ್ ಜನರದ್ದೇನು ಪಾಪ ಅವರಲ್ಲಿ ಇದು ಇಲ್ಲ. ಬಟ್ ಹೇಟ್ರೆಡ್ನೆಸ್, ಅಲ್ಲಿ ಹೇಟ್ರೆಡ್ನೆಸ್ಸು ಇಲ್ಲಿ ಹೇಟ್ರೆಡ್ನೆಸ್ ಆಗ್ತದೆ. ದಿಸ್ ನಾಟ್ ಗುಡ್. ದ ರಿಲೇಷನ್ ನಮ್ದು ಆಲ್ವೇಸ್ ವಿ ಸೇ ನೇಬರ್ ಶುಡ್ ಹ್ಯಾವ್ ಎ ಗುಡ್ ರಿಲೇಷನ್. ಆ ವ್ಯವಸ್ಥೆ ಬರಬೇಕು. ಅದು ಬರಬೇಕಾದ್ರೆ ಇಂಥ ವ್ಯಕ್ತಿಗಳನ್ನ ಎಲಿಮಿನೇಟ್ ಮಾಡಬೇಕಾಗತ್ತೆ. ಪಹಲ್ಗಾಮ್ನಲ್ಲಿ ಆಗಿರುವಂತಹ ಆ ಒಂದು ದಾಳಿ, ಅದಕ್ಕೆ ಪ್ರತಿಕಾರವನ್ನು ಯುದ್ಧದ ರೂಪದಲ್ಲಿ ತೀರಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ರು ಒಂದಿಷ್ಟು ಜನ. ಈ ಮಾರ್ಕ್ ಡ್ರಿಲ್ ಕೂಡ ನಡೀತಾ ಇತ್ತು ಎಲ್ಲ ಕಡೆಯಲ್ಲೂ ಕೂಡ. ಆದರೆ ಸಡನ್ ಬದಲಾವಣೆ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಅದು ದಟ್ ಇಸ್ ಅ ಸ್ಟ್ರಾಟಜಿ, ಮಿಲಿಟರಿ ಸ್ಟ್ರಾಟಜಿ ವಿಲ್ ಟೇಕ್ ಪ್ಲೇಸ್. ಅವರೆಲ್ಲ ವಿಚಾರ ಮಾಡ್ತಾರೆ. ವಾರ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಒಂದು ಯುದ್ಧ ಅಂದರೆ ಸಣ್ಣ ವಿಷಯ. ಅದು ಈಸ್ ನಾಟ್ ಮೊದಲಿನಂಗೆ ಮಹಾಭಾರತಂಗೆ 18 ದಿನ ಖಡ್ಗ ತೊಗೊಂಡು ಹೋರಾಡೋದಲ್ಲ. ಯುದ್ಧ ಗೋಸ್ ಟು ಎನಿ ಎಕ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ ಇದ್ರ ಬಾಂಬ್ಸ್ ಇವೆ ಈಗ, ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ಇದ್ದಾವೆ. ಯಾರೋ ಹುಚ್ಚರ ಕೈಗಾತ ಹೊಡೆದಾರ ಅಂದರೆ ದ ಡಿಸ್ಟ್ರಕ್ಷನ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಮನಿ. ಇನ್ನೂ ಹಿರೋಶಿಮಾದ ಇನ್ನೂ ನೆನಪಾರಕ್ಕಾಗ್ತಾಯಿಲ್ಲ ನಮಗೆ. ಸೊ ವಿ ಡೋಂಟ್ ವಾಂಟ್ ದಟ್ ವೈಲೆನ್ಸ್. ಈ ಟೈಪ್ ಇದ್ದಂಥವ್ರನ್ನ ಸಿಲೆಕ್ಟ್ ಮಾಡಿ ಎಲಿಮಿನೇಟ್. ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಕ್ಯಾನ್ಸರ್ ಆಗಿದ್ದರೆ ವಿ ವಾಂಟ್ ಟು ರಿಸ್ಟ್ರಿಕ್ಟ್ ದಟ್ ಕ್ಯಾನ್ಸರ್ ಸೆಲ್ಸ್ ಆ್ಯಂಡ್ ರಿಮೂವ್ ದೆಮ್ ಸೊ ದಟ್ ಹಿ ಕ್ಯಾನ್ ಸರ್ವೈವ್. ಓಕೆ, ಹಾಗಾದ್ರೆ ಈಗ ಪಾಕಿಸ್ತಾನ ಕ್ಯಾನ್ಸರ್ ಇದ್ದ ಹಾಗೆ. ಪಾಕಿಸ್ತಾನದಲ್ಲಿ ಏನು ಟೆರರಿಸ್ಟ್ ಆಟಿಟ್ಯೂಡ್ ಇರೋರಲ್ಲ, ದೇ ಆರ್ ಕ್ಯಾನ್ಸರಸ್. ಓಕೆ, ವಿ ಕಾಂಟ್ ಕಾಲ್ ಹೋಲ್ ಕಂಟ್ರಿ ಇಸ್ ಬ್ಯಾಡ್. ಓಕೆ, ಈಗ ಪಾಕಿಸ್ತಾನ ಅಂತ ಅಂದ ತಕ್ಷಣ ಸರ್ ಎಲ್ಲ ದೇಶಗಳಿಗೂ ಕೂಡ ಒಂದು ಗೊತ್ತಾಗುತ್ತೆ, ಏನು ಅಂದರೆ ಭಯೋತ್ಪಾದಕರನ್ನು ಅನ್ನ ಹಾಕಿ ಸಾಕ್ತಾ ಇದೆ ಅನ್ನುವಂಥದ್ದು. ನೋ, ಐ ಟೋಲ್ಡ್ ಯು ಸಿಂಪಲ್ಲಿ ದಟ್ ಅಲ್ಲಿ ಏನೋ ಒಂಥರ ನಡೀತಾ ಇದೆ. ನಮ್ಮ ದೇಶದಲ್ಲಿ ಚುನಾವಣೆ ಆಗುತ್ತೆ, ರಾಜಕಾರಣಿಗಳು ಕೂತ್ಕೋತಾರೆ, 5 ವರ್ಷಕ್ಕೊಮ್ಮೆ ಚುನಾವಣೆ ಆಗುತ್ತೆ, ಬರ್ತಾರೆ. ಅವರ್ ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ರಿಮೂವ್ಡ್ ಫ್ರಮ್ ದೆಮ್ ಬೈ ಮಿಲಿಟ್ರಿ. ಅಲ್ಲಿ ಹಾಗಿಲ್ಲ. ಒಬ್ಬ ಪ್ರಧಾನಮಂತ್ರಿ ಆಗ್ತಾನೆ, ಅವ್ನು ಜೈಲಿಗೆ ಹಾಕ್ತಾನೆ ಮಿಲಿಟ್ರಿ, ಅವ ಕಳಿಸ್ತಾನೆ, ಮತ್ತೊಬ್ಬ ಪ್ರಧಾನಮಂತ್ರಿ ಕೂತ್ಕೋತಾನೆ, ಮತ್ತೆ ಒಂಥರ ನಡೀತದೆ. ಮತ್ತು ಅಲ್ಲಿ ಯಾರೋ ಅಂಡರ್ ವರ್ಲ್ಡ್ ಪೀಪಲ್ ದೇ ಆರ್ ಶೆಲ್ಟರ್ಡ್ ದೇರ್. ಹೀಗಾಗಿ ಅದು ಒಂಥರ ವಿಚಿತ್ರ ರಾಷ್ಟ್ರ ಆಗಿದೆ. ಓಕೆ, ಪಾಕಿಸ್ತಾನ ಮಾತನಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಅಲ್ಲಿರುವಂತಹ ಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಭಾರತ ಏನಾದರೂ ಯುದ್ಧ ಅಂತ ಶುರು ಮಾಡ್ತು ಅಂತಂದರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೇವೆ, ನಮ್ಮ ಹತ್ರನೂ ಕೂಡ ಅಣ್ವಸ್ತ್ರಗಳಿದೆ ಅನ್ನುವಂಥ ಮಾತನ್ನು ಆಡುತ್ತೆ. ಇಟ್ಸ್ ನ್ಯಾಚುರಲ್ ಬೋತ್ ಎನಿ ಕಂಟ್ರಿ. ಫಾರ್ ನೌ ವಿ ಆರ್ ವಾಚಿಂಗ್ ಯುಕ್ರೇನ್ ಆ್ಯಂಡ್ ರಷ್ಯಾ. Russia is such a superpower. Ukraine is a very small country, but they are fighting for 2 years. See, every country will fight for its this one. ಅದು ಯಾರು ಬಿಡಲ್ಲ.
ತನ್ನ ಕಡೆ ಬಂದಾಗ ಅದು ಯುದ್ಧ ಬಂದಾಗ ಯುದ್ಧ ಶುರುವಾಗ ಯುದ್ಧ ಮಾಡಲೇಬೇಕಲ್ಲ. ಮನೆಯಾಗ ಓಡಿ ಹೋಗ್ತಾರಾ? ಓಡಿ ಹೋಗೋಕ್ಕಾಗಲ್ಲ. ಬಟ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಡ್ ಥಿಂಗ್ಸ್ ವಿತ್ ಅಸ್. 1971 ಲಾಹೋರ್ವರೆಗೂ ಹೋಗಿದ್ವಿ ನಾವು. ಹೌದು. ಅವರ್ ಮಿಲಿಟರಿ ಎಂಟರ್ಡ್ ಅಪ್ ಟು ಲಾಹೋರ್. ದೆನ್ ಪೀಸ್. So, ಅದ್ರ ಬಗ್ಗೆ ಒಂಚೂರು ಮಾತಾಡ್ತೀರಾ ಸರ್? 1971 ಯುದ್ಧದ ಬಗ್ಗೆ ಮಾತಾಡಿ. ಅದೇ 1971 ಯುದ್ಧ ಡಿಕ್ಲೇರ್ ಆದರೆ ನಮ್ಮ ಆರ್ಮಿ ಆಲ್ಮೋಸ್ಟ್ ರೀಚ್ಡ್ ಲಾಹೋರ್. ಬಟ್ ವಿ ಲಿವ್ ಇನ್ ದಿಸ್ ವರ್ಲ್ಡ್ ನಾವು. ದೇರ್ ಇಸ್ UN ಇದೆ, ಬೇರೆ ಬೇರೆ ರಾಷ್ಟ್ರಗಳಿವೆ. ಸೊ ಎಲ್ಲರೂ ಅವರು ಇಲ್ಲ ಸ್ಟಾಪ್ ಮಾಡಬೇಕು, ವಿ ಹ್ಯಾವ್ ಟು ಸ್ಟಾಪ್. ಓಕೆ. ಸೊ ಇವಾಗ ಆಪರೇಷನ್ ಸಿಂಧೂರ ನಾವು ಮಾಡಿದ್ವಿ. ಸೊ ಈಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಳ್ಳುತ್ತಾ? We don't know how they will react, how in what type of they will react is their strategy. ಅದನ್ನು ನಾನು ಹೆಂಗೆ how I can guess. ಓಕೆ. But one I think that is, war is not a small thing. War should be the last sort of. Even ಭಗವದ್ಗೀತೆದಾಗೂ ಕೃಷ್ಣ ಹೇಳ್ತಾನೆ, ಯುದ್ಧ ಅನ್ನೋದು ಕಡಿಕ, ಅಲ್ಲಿವರೆಗೂ ಸಂಧಾನ ಆಗಬೇಕು, ಇನ್ನೆವಿಟೇಬಲ್ ಆದಾಗ ಯುದ್ಧ ಆಗಬೇಕು. ಓಕೆ. ಆ್ಯಂಡ್ ನೋ ವಾರ್ ಹ್ಯಾಸ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ. ನಿಮ್ಗೆ ಅನ್ಸುತ್ತಾ ವಾರ ಆಗುತ್ತೆ ಅಂತ? ನನಗೆ ಐ ಡೌಟ್. ವಾರ ಆಗೋದು ಕಷ್ಟ. ಇಟ್ ಇಸ್ ನಾಟ್ ಅಕಸ್ಮಾತ್ ವಾರ ಆಯಿತು ಅಂತಂದರೆ ದೇಶ ಎಷ್ಟೋ ಹಿಂದೆ ಹೋಗುತ್ತೆ. ಭಾಳ ವರ್ಷ ಆಗುತ್ತೆ. ದೇಶ ಆಗುತ್ತೆ, ಜನ ಸಾಯ್ತಾರೆ, ಎಕನಾಮಿ ಇದು ಆಗುತ್ತೆ. ಈಗ ಅವ್ರ ದೇಶದಲ್ಲಿ ಏನು ಸಮಸ್ಯೆ ಇದೋ ನಮ್ಮ ದೇಶದಲ್ಲೂ ಭಾಳ ಸಮಸ್ಯೆ ಇದೆ. ನಮ್ಮಲ್ಲಿ ಇನ್ಫ್ಲೇಷನ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಎಕನಾಮಿ ಈಸ್ ಆಲ್ಸೋ ವಿ ಆರ್ ಇನ್ ದಿಸ್ ಒನ್. So all these things will be, one war will affect everything, any country for that matter. Even American country, ತಮ್ಮ ದೇಶದಾಗ ವಾರ್ ಮಾಡಿರಲಿಕ್ಕಿಲ್ಲ, ಬಟ್ ಬೇರೆ ದೇಶದಾಗ ವಾರ್ ಮಾಡಿ ದೇರ್ ಎಕಾನಮಿ ಹ್ಯಾಸ್ ಗಾನ್. ದೇ ಆರ್ ಆಲ್ಸೋ ಸಫರಿಂಗ್. ಸೊ ವಾರ್ ಇಸ್ ನಾಟ್, ನಾವು ವಿ ಆರ್ ಆಲ್ ಫಾಲೋವರ್ಸ್ ಆಫ್ ಗಾಂಧೀಜಿ, ನೆಹರು, ಗಾಂಧೀಜಿ, ಅಂಬೇಡ್ಕರ್. ನಾವು ಅವ್ರನ್ನ ನಂಬ್ಕೊಂಡು ಬಂದು ಸಮಾಜವಾದಿ ರಾಮಣ್ಣವ್ರ ಲೋಹಿಯಾ. ಸೊ ವಿ ಬಿಲೀವ್ ಇನ್ ಪೀಸ್. ಓಕೆ ಸರ್, ನಮ್ಮ ಫ್ರೀಡಮ್ ಟಿವಿ ಮೀನ್ ವಿ ಶುಡ್ ಕೀಪ್ ಕ್ವೈಟ್. ನಮ್ಮ ಫ್ರೀಡಮ್ ಟಿವಿಲಿ ಒಂದು ಮಾತು ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ಇತ್ತೀಚೆಗೆ ವಾರನ್ನ ನೋಡಿಲ್ಲ. ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ವಾರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾರ್ ಆದರೆ ಬುದ್ಧಿಜೀವಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು. No, even you don't know there is another war in 1962, China aggression. China ಅದರ ವಾರ್ ಮಾಡಿದರೆ ಅವಾಗ ಅವ್ರ ಕಂಟ್ರೀಸ್ ಜಸ್ಟ್ ಫ್ರೀಡಮ್ ಬ್ರಿಟಿಷರು ಹೋಗಿದ್ರು. ವಿ ಡಿಂಟ್ ಹ್ಯಾವ್ ಇವನ್ ಸೋಲ್ಜರ್ಸ್ ಆ್ಯಂಡ್ ಇದು ಗನ್ಸ್ ಆ್ಯಂಡ್ ಇರ್ತಾ ಇದ್ದಿಲ್ಲ. ನಿಮಗೆ ವಿಲ್ ಬಿ ಸರ್ಪ್ರೈಸ್. ಐ ವಿಲ್ ಟೆಲ್ ಯು ಒನ್ ಥಿಂಗ್. 1962 ಆದಮೇಲೆ ಎವ್ರಿ ಜಿಲ್ಲೆಯಿಂದ ಎವ್ರಿ ರಾಜ್ಯದಿಂದ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದ್ಯಾಟ್ ಟೈಮ್ ಬಿಜಾಪುರದಲ್ಲಿ ಮೈ ಫಾದರ್ ವಾಸ್ one of the leaders, one of the political person. He was MLC. ನಿಮ್ಮ ಜಿಲ್ಲೆದಿಂದ ಏನು ಕೊಡ್ತೀವಿ ಅಂತ ಕೇಳಿದಾಗ ನಮ್ಮ ಫಾದರ್ ಹೇಳಿದರು, ನಾನು ನಿಜಲಿಂಗಪ್ಪನವ್ರು ತೂಕದಷ್ಟು ಬಂಗಾರ ಕೊಡ್ತೀನಿ ಅಂತ. ದೆನ್ ನಿಜಲಿಂಗಪ್ಪನವ್ರು ಏನಂತ ಹೇಳಿದರು ಇಮಿಡಿಯೇಟ್ಲಿ, ನೋಡಪ್ಪ ಅಣ್ಣಪ್ಪ, ಮೈ ಫಾದರ್ಸ್ ನೇಮ್ ವಾಸ್ ಪರ್ವತಗೌಡ, ಬಟ್ ಯೂಸ್ ಟು ಕಾಲ್ ಅಣ್ಣಪ್ಪ. ನೋಡಣ್ಣಪ್ಪ, ನಾನು 94 kg ಇದ್ದೀನಿ, ನನ್ನಷ್ಟು ಕೊಡೋಕ್ಕಾಗಲ್ಲ. ಇಂದಿರಾ ಗಾಂಧಿ 50-52 kg ಇದ್ದಾಳೆ, ಅಷ್ಟು ಕೊಟ್ಟರೆ ಸಾಕು ಅಂತ. ಇಲ್ಲ, ನಿಮ್ಮಿಬ್ಬರು ತೂಕದಷ್ಟು ಕೊಡ್ತೀನಿ ಅಂದರು. ಸೊ ವಿ ಗೇವ್ ಗೋಲ್ಡ್. ಅವಾಗ ಬುಲೆಟ್ ಪರ್ಚೇಸ್ ಮಾಡೋಕ್ಕೆ ನಮ್ಮ ರುಪಿ ವಾಸ್ ನಾಟ್ ಕನ್ಸಿಡರ್ಡ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ. ನಮ್ಮ ರುಪಿ ಗೋಲ್ಡ್ ವಾಸ್ ಕನ್ಸಿಡರ್ಡ್. ನೀವು ಗೋಲ್ಡ್ ಡಿಪಾಸಿಟ್ ಮಾಡಿದರೆ ಅವರು ಬುಲೆಟ್ಸ್ ಕೊಡ್ತಾಯಿದ್ರು. ಸಿ ವಿ ಲರ್ನ್ ಲಾಟ್ ಆಫ್ ಲೆಸನ್ ಇನ್ 1962 ವಾರ್. ದ ಗ್ರೇಟ್ನೆಸ್ ಆಫ್ ನೆಹರು ಇಸ್ ಹಿ ಕೇಮ್ ಟು ಪಾರ್ಲಿಮೆಂಟ್ ಆ್ಯಂಡ್ ಹಿ ಸಿ ಐ ಲಾಸ್ಟ್ ದ ವಾರ್. ಸಿ ವಾಟ್ later happened is he told. Then we started building. See, no country has got a minister for offense. We have got a minister for defense. We have got every right to defend our country. Every nation has got a defense minister. ಸೊ ನಾವು ಡಿಫೆಂಡ್ ಮಾಡ್ಕೋಬೇಕಾದ್ರೆ ನಾವು ಆರ್ಮಿ ಬಿಲ್ಡ್ ಮಾಡಬೇಕಾಗತ್ತೆ ಅಂತೇಳಿ ದೇ ಸ್ಟಾರ್ಟೆಡ್ ಬಿಲ್ಡಿಂಗ್. ಟುಡೇ ವಿ ಆರ್ ಒನ್ ಆಫ್ ದ ಅವರ್ ಆರ್ಮಿ ವಾಸ್ ಗ್ರೇಟ್ ಇವನ್ ಬಿಫೋರ್ ಇಂಡಿಪೆಂಡೆನ್ಸ್. ಎಲ್ಲೆಲ್ಲಿ ಪೀಸ್ ಮೇಕಿಂಗ್ದಲ್ಲಿ ನಮ್ಮ ಆರ್ಮಿ ವಾಸ್ ಸೆಂಟ್ ದೇರ್. ಎಲ್ಲೇ ಎರಡು ದೇಶದಲ್ಲಿ ಯುದ್ಧದಲ್ಲಿ ನಡು ಪೀಸ್ ಇರ್ಬೇಕಾದ್ರೆ ನಮ್ಮ ಸೋಲ್ಜರ್ಸೇ ಹೋಗ್ತಾಯಿದ್ರು. ಇವನ್ ಗಾಂಧೀಜಿ ಸೋಲ್ಡ್ ಟು ಫೈಟ್ ಡಿಕ್ಟೇಟರ್ಶಿಪ್ ಆಫ್ ಹಿಟ್ಲರ್, ಮುಸೋಲಿನಿ ಅವ್ರನ್ನ ಮಾಡ್ಬೇಕಾದ್ರೆ he sent our army should go and fight them. See, these are all the history, these are the facts which many new young people don't know. ಓಕೆ ಸರ್, ಕೊನೆಯದಾಗಿ ಆಪರೇಷನ್ ಸಿಂಧೂರ, ಸೊ ಅದ್ರ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? No, it's good. It has happened good. We want it should close here. The Pakistan government also should understand that we have to eliminate terrorists are not friends of anybody. They are terrorists, they are enemy to all. ಇವತ್ತು ಬೆಳಿಗ್ಗೆ ಸರ್ಜಿಕಲ್ ಸ್ಟ್ರೈಕ್ ನಡೀತು, ಆಪರೇಷನ್ ಸಿಂಧೂರ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? I think it was a good response. We definitely need to stand up for our country.
We have sat quiet for too long and we've been very soft. So something like this was needed as a wake-up call. Definitely very supportive of what the Prime Minister did. ಓಕೆ ನಿಮಗಿದು ಬೇಕಿತ್ತು, ಈ ಒಂದು ವಾರ ಸರ್ಜಿಕಲ್ ಸ್ಟ್ರೈಕ್ ಬೇಕಿತ್ತು? ಸರ್ಜಿಕಲ್ ಸ್ಟ್ರೈಕ್ ಅಂತ ಅಲ್ಲ, ಬಟ್ ಒಂದು ರೆಸ್ಪಾನ್ಸ್ ಕೊಡಬೇಕಾಗಿತ್ತು. ಡೆಫಿನೆಟ್ಲಿ ವಿ ನೀಡೆಡ್ ಟು ಸೇ ಸಮಥಿಂಗ್. ನೀವು ಮಾಡ್ತಾನೆ ಇರ್ತೀರಾ, ನಾವು ಸುಮ್ಮನೆ ಇರ್ತೀವಿ ಅಂತ ಅಲ್ಲ, ನಾವು ಇದ್ದೀವಿ, ನಮಗೂ ಸ್ಟ್ರೆಂತ್ ಇದೆ, ವಿ ಆರ್ ನಾಟ್ ಶೋಯಿಂಗ್ ಇಟ್. ಅಂದರೆ ನಾವೇನು ವಿ ಆರ್ ನಾಟ್ ಸ್ಕೇರ್ಡ್, ವಿ ಆರ್ ಜಸ್ಟ್ ರಿಸ್ಟ್ರೈನಿಂಗ್ ಆರ್ ಸೆಲ್ಸ್ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಈಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ, ಅನ್ಸುತ್ತಾ ನಿಮಗೆ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ ಅಂತ? ನೋ, ಇಲ್ಲ ಇಲ್ಲ ಇಲ್ಲ, ಅವ್ರು ಸುಮ್ಮನೆ ಇರಲ್ಲ. ಬಟ್ ಐ ಥಿಂಕ್ ಇಫ್ ದಿಸ್ ಹ್ಯಾಸ್ ಬೀನ್ ಡನ್, ಇಟ್ ವಿಲ್ ಡೆಫಿನೆಟ್ಲಿ ಬಿ ವೆರಿ ವೆರಿ ಥಾಟ್ ಔಟ್ ಪ್ರೊಸೆಸ್. So they would have anticipated what could happen and then how we are going to respond to that ಅಂತ ಡೆಫಿನೆಟ್ ಆಗಿ ಯೋಚಿಸ್ಬಿಟ್ಟೆ ಇದನ್ನು ಮಾಡಿರ್ತಾರೆ ಅಂತ ಅನ್ಸುತ್ತೆ. ಓಕೆ, 1971ರಲ್ಲಿ ಒಂದು ಯುದ್ಧ ಆಗುತ್ತೆ ಮೇಡಮ್. ಅದಾದ ಮೇಲೆ ಈಗಿನ ಒಂದು ಯುದ್ಧಕ್ಕೆ ಮಾರ್ಕ್ ಡ್ರಿಲ್ ಎಲ್ಲ ಮಾಡೋಕೆ ಶುರು ಮಾಡ್ತಾರೆ. ಗೊತ್ತಿಲ್ಲದೇನೋ ಎಲ್ಲರೂ ಅಂತ ಅಂದ್ಕೊಂಡಿರ್ತಾರೆ ಯುದ್ಧ ನಡೆಯುತ್ತೆ ಅಂತ. ಬಟ್ ಈಗ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಸೊ ಏನನ್ಸುತ್ತೆ ಅಂದರೆ ಯುದ್ಧ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು, ಈಗ ಸರ್ಜಿಕಲ್ ಸ್ಟ್ರೈಕ್, ಇಟ್ಸ್ ಅ ಸ್ಟ್ರಾಟಜಿ ಆರ್ ವಾಟ್? Yeah, probably it was just a retaliation, I would say, more than anything. To just say, hey, we'll not keep quiet ಅಷ್ಟೇ. ನಾವು ಯುದ್ಧ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿಲ್ಲ ಅವರು. This was just a response. So let's see how things go further. We have to trust completely in our Prime Minister, our Defense Minister and all our jawans. ಓಕೆ, ಸೊ ಈಗ ಯುದ್ಧ ಏನಾದರೂ ನಡೆದ್ರೆ ಏನೆಲ್ಲ ಲಾಸಸ್ ಆಗುತ್ತೆ? ನೋ, ಲೆಟ್ಸ್ ನಾಟ್ ಜಂಪ್ ದ ಗನ್, ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗತ್ತೆ ಅಂತ. ಯುದ್ಧ ಆಗೇ ಆಗತ್ತೆ ಅಂತ ಆ ಇದನ್ನಲ್ಲಿ ಹೋಗೋದು ಬೇಡ. ಹೋಪ್ಫುಲಿ ಥಿಂಗ್ಸ್ ವಿಲ್ ವರ್ಕ್ ಬೆಟರ್. ಲೆಟ್ಸ್ ಸಿ, ದೇ ಶುಡ್ ಕಮ್ ಅಪ್ ವಿತ್ ಅ ಸೊಲ್ಯೂಷನ್ ಮೇ ಬಿ. ಓಕೆ, ಸೊ ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಿದೆ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಇಂದ? ಹೌದು ಹೌದು, ಐ ಆಮ್ ಶ್ಯೂರ್ ಲಾಟ್ ಆಫ್ ಇಂಡಿಯನ್ಸ್ ಆರ್ ಫೀಲಿಂಗ್ ಗುಡ್ ಅಬೌಟ್ ದಿಸ್, ದಟ್ ಏನೋ ಒಂದು ರೆಸ್ಪಾಂಡ್ ಮಾಡಿದ್ದೀವಿ ಅಂತ ಅನಿಸುತ್ತೆ. But hopefully things will not escalate to a war. Let's keep our hopes up. ಇವತ್ತು ಬೆಳಿಗ್ಗೆ ಸರ್ಜಿಕಲ್ ಸ್ಟ್ರೈಕ್ ನಡೀತು. ಪಹಲ್ಗಾಮ್ ದಾಳಿ ಏನಾಗಿತ್ತು ಅದಕ್ಕೆ ಪ್ರತಿಕಾರ ತೀರಿಸ್ಕೊಂಡಿದ್ದಾರೆ. ಏನು ಅನಿಸ್ತದೆ? ಕರೆಕ್ಟ್ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದ್ದಾರೆ. ಈ ಕಡೆ ವಾರು ಮಾಡ್ದಲೇ ಇದ್ದಂಗೆ ಇರುತ್ತೆ, ವಾರ್ ಮಾಡ್ದಂಗೂ ಇರುತ್ತೆ. ಎರಡನೇದಾಗಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಿದ್ದಾರೆ. ಟೆರರ್ ಅಟ್ಯಾಕ್ ಟೆರರ್ ಕ್ಯಾಂಪಸ್ನ ಅದು ಮಾತ್ರನೇ ಸ್ಮ್ಯಾಶ್ ಮಾಡಿರೋದು ಒಂಥರ ಕರೆಕ್ಟ್ ಆಗಿದೆ. ಸೊ ಇಷ್ಟು ದಿನ ಏನು ಹೇಳ್ತಾ ಇದ್ರು ಅಂದರೆ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದ್ರು, ಎಲ್ಲರೂ ಹೇಳ್ತಾ ಇರಲಿಲ್ಲ. ಕೆಲವ್ರಿಗೆ ಯುದ್ಧ ಮಾಡೋದು ಇಷ್ಟ ಇರಲಿಲ್ಲ, ಯುದ್ಧ ಮಾಡಬೇಕಾಗಿಲ್ಲ, ಬಟ್ ರಿವೆಂಜ್ ತೊಗೋಬೇಕಾಗಿತ್ತು. ಅದು ಕರೆಕ್ಟಾಗಿ ತೊಗೊಂಡೋಗಿದೆ. ಪಬ್ಲಿಕ್ಗೆ ತೊಂದರೆ ಆಗ್ದಲೇ ಏನು ಮಾಡಬೇಕು ಅದು ಮಾಡಿದ್ದಾರೆ. ಓಕೆ, ಮಾರ್ಕ್ ಡ್ರಿಲ್ ಅನ್ನ ಶುರು ಮಾಡ್ತಾ ಇದ್ರು. ಇವತ್ತು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಮಾರ್ಕ್ ಡ್ರಿಲ್ ಕೂಡ ಇತ್ತು. ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇದ್ರು. ಇಲ್ಲ, ಇದೇನಕ್ಕೆ ಆ ಥರ ಮಾಡಿದ್ರು ಅಂದರೆ, ಇನ್ ಕೇಸ್ ನಾವು ಅವ್ರು ರಿಟಾಲಿಯೇಟ್ ಮಾಡಿದ್ರೆ ಅವಾಗ ಹುಷಾರಾಗಿರಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಮಾಡಿದ್ದಾರೆ. ಇವತ್ತು ಸ್ಪೀಚಲ್ಲಿ 10 ಗಂಟೆಗೆ ಅವ್ರು ಹೇಳ್ತಾರೆ ಏನಕ್ಕೆ ಮಾಡಿದ್ವಿ ಈ ಥರ ಅನ್ನೋದು ಮೋಸ್ಟ್ಲಿ ಇವಾಗ ಗೊತ್ತಾಗುತ್ತೆ. ಓಕೆ, ಸೊ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುತ್ತೆ ಅನ್ನೋದು ಒಂದು ಕಡೆ ಆಗಿದ್ರೆ, ವಾರ್ ಆದರೆ ಆರ್ಥಿಕ ಪರಿಸ್ಥಿತಿಗೆ ಬಿಕ್ಕಟ್ಟಾಗುತ್ತೆ. ಈ ಒಂದು ಎರಡೂ ದೇಶಗಳು ಕೂಡ 10 ವರ್ಷ ಹಿಂದಕ್ಕೆ ಹೋಗುತ್ತೆ ಎನ್ನುವಂತಹ ಮಾತು ಕೂಡ ಇತ್ತು. ಅಲ್ಲ, ಕರೆಕ್ಟ್, ಅದು ನಿಜಾನೇ. ಅದಕ್ಕೆ ಈ ಪ್ಲ್ಯಾನ್ ಮಾಡಿರೋದೇ ಆ ಉದ್ದೇಶದಿಂದಾನೆ. ಇದು ಆರ್ಥಿಕಗೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಇಷ್ಟು ಮಾತ್ರನೇ ಮಾಡಿರೋದು. ಸೊ ಅವ್ರಿಗೆ ನಾವು ನಮ್ಮ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೆ ಇಷ್ಟು ಮಾತ್ರ ತೋರಿಸಿದ್ರೆ ಸಾಕು, ಮತ್ತು ಇನ್ನೇನು ಮಾಡಬೇಕಾಗಿ ನೆಸೆಸರಿ ಇಲ್ಲ. ಅವರು ಏನಾದರೂ ವಾಪಸ್ಸು ಏನಾದರೂ ಮಾಡಿದ್ರೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ನಿಮಗೆ ಅನ್ಸುತ್ತಾ ಪಾಕಿಸ್ತಾನ ಇನ್ಮೇಲೆ ಸೈಲೆಂಟ್ ಆಗಿರುತ್ತೆ ಅಂತ? ಅದು ಹೇಳಲಿಕ್ಕಾಗಲ್ಲ. ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡೇ ಇರ್ತಾರೆ, ಬಟ್ ಅವ್ರಿಗೂ ಭಾಳ ಭಯ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ನಮಗೇನೋ ಭಯ ಇಲ್ದಲೇ ಇದ್ರೂ ಅವ್ರಿಗೆ ಜಾಸ್ತಿ ಭಯ ಇರುತ್ತೆ. ಅವ್ರು ಏನೋ ಒಂದು ಐಡಿಯಾ ಇದ್ದೇ ಇರುತ್ತೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ಸರಿಯಾಗಿ ಇವ್ರು ಪ್ರಿಪೇರ್ ಮಾಡಿಕೊಂಡೇ ಇದನ್ನು ಈಗ ಸ್ಟ್ರೈಕ್ ಮಾಡಿರೋದು. ಈಗ ಆಲ್ರೆಡಿ ಬಾರ್ಡರ್ನಲ್ಲೆಲ್ಲ ಏನು ಸಪೋರ್ಟ್. ಹೌದು, ಇದು ಕರೆಕ್ಟಾಗಿ ರಿವೆಂಜ್ ತೊಗೊಂಡಿದ್ದಾರೆ. ವಿ ಆರ್ ಹ್ಯಾಪಿ. ಸರ್, ಇವತ್ತು ಸರ್ಜಿಕಲ್ ಸ್ಟ್ರೈಕ್ ನಡೀತು. ಸೊ ಪಹಲ್ಗಾಮ್ನ ಏನು ದಾಳಿ ಮಾಡಿದ್ರಲ್ವ, ಆ ದಾಳಿಗೆ ಪ್ರತಿಕಾರ ತೀರ್ತು. ಹೌದು, ಇದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವರು. ಇದು ಅವರು ನಮ್ಮ ಹಿಂದೂಗಳಿಗೆ ಹೇಳ್ಬಿಟ್ಟು ಈ ಥರ ಅಂತ ರಿವೆಂಜ್ ತಗೊಂಡಿದ್ದಾರೆ. ಆದರೂ ಸಹ ನಮ್ಮ ಮೋದಿ ಸಾಹೇಬರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಫನಿಷಬಲ್ ಆಗಬೇಕು ಅವ್ರಿಗೆ, ಆಯಿತಾ. ಇದು ಇನ್ನೂ ಸ್ವಲ್ಪ ಕಡಿಮೆನೇ, ಇದಕ್ಕೆ ಮೇಲೇನೂ ಆಗಿಬಿಟ್ಟು ನಮ್ಮ ಸುದ್ದಿಗೆ ಬರಬಾರ್ದು ಮುಂದಕ್ಕೆ. ಅವ್ರು ಆ ಥರ ಕೆಲಸ ಮಾಡಿದ್ದಾರೆ.
ಮಾಡಿದ್ದು ಭಾಳ ಒಳ್ಳೆ ಸಂತೋಷ ಆಗುತ್ತೆ. 1971ರಲ್ಲಿ ಯುದ್ಧ ನಡೆದಿತ್ತು. ಸೊ ಆಗ ಮಾರ್ಕ್ ಡ್ರಿಲ್ ಹೇಗೆ ನಡೆಸ್ತಿದ್ರೋ ಇವತ್ತು ಕೂಡ ಬೆಂಗಳೂರಿನಲ್ಲಿ ಅದೇ ಪ್ಲಾನನ್ನು ಇಟ್ಕೊಂಡು ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಮಾಡ್ಕೊಂಡಿದ್ದಾರೆ. ಮಾಡಲಿ ಸಂತೋಷ. ಯುದ್ಧ ಮಾಡಿದ್ರೆ ಏನು ಅನಿಸುತ್ತೆ ನಿಮಗೆ? ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಮಾಡಲೇಬೇಕು ಅಂದರೆ ಮಾಡಲೇಬೇಕಾಗಿ ಬರುತ್ತೆ. ಅವ್ರಿಗೂ ಇದು ಅವಾಗವಾಗ ಸುಮ್ಮನೆ ಮುಲಾಜುಗಳು ಕೊಟ್ಕೊಂಡಿದ್ರೆ ಅದು ಸರೋಗಲ್ಲ. ಇದು ಎರಡರಲ್ಲಿ ಏನಾದರೂ ಒಂದು ಫೈಸಲ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದನ್ನು ಅನ್ನಿಸ್ತದೆ ಅಂತಂದು ಹೇಳ್ಬಿಟ್ಟು ನಮಗೆ ಭಾಳ ಸಂತೋಷ ಆಗುತ್ತೆ. ಓಕೆ, ಇವಾಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ ಹಂಗಾದ್ರೆ ಸರ್. ಈಗ ಅವರು 9 ಕಡೆ ನಾವು ದಾಳಿಯನ್ನು ಮಾಡಿದ್ದೀವಿ. ಅವರು ಸುಮ್ಮನೆ ಇರಲ್ಲ, ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇಡೀ ಎಂಟೈರ್ ವರ್ಲ್ಡ್ನಲ್ಲಿ ನಮಗಿರೋ ಸಪೋರ್ಟ್ ಅವ್ರಿಗೆ ಕಡಿಮೆ ಇರೋದ್ರಿಂದ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದ್ರೂ ಮುಂದಕ್ಕೆ ಏನು ಮಾಡಬೇಕು ಅಂತ ಅವ್ರು ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಭಾಳ ಚೆನ್ನಾಗಿದ್ದಾರೆ. ಅವ್ರು ಬಿಡೋದಿಲ್ಲ, ಮುಂದಕ್ಕೆ ಮಾಡೇ ಮಾಡ್ತಾರೆ. ನಿಮಗೆ ಅನಿಸುತ್ತಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಂತ? ಮುಂದಕ್ಕೆ ಅವ್ರು ಯಾವ ಥರ ರೂಟ್ನಲ್ಲಿ ಬರ್ತಾರೆ ಅಂತ ನೋಡಿಕೊಂಡು ತಾನೇ ನಾವು ಮುಂದುವರಿಸ್ಬೇಕಾಗಿ ಬರುತ್ತೆ. ಆ ಥರ ನೋಡೋಣ, ಅವ್ರು ಯಾವ ಥರ ಬರ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಮುಂದಕ್ಕೆ ನಮ್ಮವರು ಅದಕ್ಕೇನು ತಕ್ಕಂಥವಾಗಿ ಪಾಠ ಮಾಡ್ತಾರೆ ಅವರು. ಸರ್ಜಿಕಲ್ ಸ್ಟ್ರೈಕ್ ನಡೀತು ಇವತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? So yesterday we have hit about 9 camps surgical strike, which I read in the papers today. Whether it is right or wrong, it will be decided by the bureaucrats. But I feel that we have to respond in some way to whatever is being done to our country by our neighbors. ಓಕೆ, ಪಾಕಿಸ್ತಾನದವ್ರು ಸೈಲೆಂಟ್ ಆಗಿರ್ತಾರೆ ಇನ್ನು ಮುಂದೆ? They have to be silent because they don't have the power. They have the power only for fighting for 4 days. They can fight the war only for 4 days. At this stage, will they be taking this forward is a question. And as far as India is concerned, we have to wait. It's very easy to say that you should have a war, but the repercussions of war on so many people in the country should be measured. And then I think Modi government is doing a right thing by keeping silent and doing something at the background to take this forward. ಓಕೆ, ನಿಮಗೆ ಖುಷಿ ತಂದಿದೆ ಈ ಒಂದು ಸರ್ಜಿಕಲ್ ಸ್ಟ್ರೈಕ್? What do you mean by Kushi? ಓಕೆ, ಖುಷಿ ಮೀನ್ಸ್ ಆರ್ ಯು ಹ್ಯಾಪಿ? See, if it is required, it is done. I should not be happy, I should not be sad, because it is a need of the hour that is being done. It's not a happiness that makes it positive for that reason. ಸರ್ಜಿಕಲ್ ಸ್ಟ್ರೈಕ್ ನಡೀತು ಇವತ್ತು ಬೆಳಿಗ್ಗೆ 9 ಕ್ಯಾಂಪ್ಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಭಾರತ. ಸೊ ನಿಮಗೆ ಏನು ಅನಿಸ್ತಾ? ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ನಮಗೆ ತುಂಬ ನಂಬಿಕೆ ಇದೆ. ಅವರು ಯಾವ ಟೈಮ್ನಲ್ಲಿ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗಿದೆ. ಅವರು ಆ ಥರನೇ ಮಾಡ್ತಾರೆ. ನಮ್ಮ ಇಂಡಿಯಾಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ಟೈಮ್ನಲ್ಲಿ ಮಾಡಬೇಕು ಅಂತ ಅವರೇ ಎಲ್ಲ ಮಾಡ್ತಾರೆ. ನಮಗೆ ಸೇಫ್ ಆಗಿದ್ದೀವಿ. ಅದಕ್ಕೋಸ್ಕರ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ನಮಗೆ ಬೇಕಾಗಿರುತ್ತೆ ಅಂತ ಅವ್ರು ಮಾಡಿದ್ದಾರೆ. ಓಕೆ, ಪಹಲ್ಗಾಮ್ನಲ್ಲಿ ದಾಳಿ ನಡೀತು. ಏನು ಪ್ರವಾಸಿಗರಿದ್ರಲ್ಲ ಅವರನ್ನು ಟಾರ್ಗೆಟ್ ಮಾಡಿ ಉಗ್ರರು ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿ ಭಾರತ 9 ಕಡೆಯಲ್ಲಿ ದಾಳಿಯನ್ನು ಮಾಡ್ತು. ಈಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ. ಅವ್ರು ಏನಾದರೂ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ರೆಡಿಯಾಗಿರ್ತಾರೆ ಇಂಡಿಯಾ ಸೇನಾ ಅವರು. ಈಗ ಯುದ್ಧ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಭಾರತ ಪಾಕಿಸ್ತಾನ? ಬೇಕಾಗಿದ್ರೆ ಯುದ್ಧ ನಡೀತೆ, ಇಲ್ಲಾದರೆ ಏನೇನು ಡಿಸಿಷನ್ ತಗೊಳ್ತಾರೆ ಅಂತ ಗೊತ್ತಾಗಿಲ್ಲ. ಬೇಕಾಗಿದ್ರೆ ಅವ್ರು ನಡೆಸ್ತಾರೆ. ಓಕೆ, ನಿಮಗೆ ಏನು ಅನಿಸುತ್ತೆ, ಯುದ್ಧ ನಡೆಯುತ್ತೋ ಇಲ್ಲ? ಯುದ್ಧ ನಡಿಬಾರ್ದು ಅಂತ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಥರ ಆರ್ಡಿನರಿ ಪೀಪಲ್ಗೆ ಅಫೆಕ್ಟ್ ಆಗಬಾರ್ದು. ಅದಕ್ಕೋಸ್ಕರ ಯುದ್ಧ ನಡಿಬಾರ್ದು. ಎಷ್ಟೊತ್ತಿಗೆ ಸೆಟಲ್ ಕನ್ಸೋಲ್ ಮಾಡಿಕೊಳ್ತಾರೆ ಅಂತ ಗೊತ್ತಾಗಲಿಲ್ಲ. ಪಾಕಿಸ್ತಾನದವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಅಣ್ವಸ್ತ್ರಗಳಿದೆ ಅಂತ. ಈಗ ಭಾರತ ಕೆಣಕಿದೆ. ಆ ಥರ ತೋರಿಸ್ತಾ ಇದ್ದೀವಿ. ಎಲ್ಲ ಇರುತ್ತೆ. ಯಾವ ಟೈಮ್ನಲ್ಲಿ ಬೇಕಾದರೆ ಆಚೆ ತಗೊಂಡು ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಅವರು, ಮೋದಿ ಅವರು. ಸರ್, ಇವತ್ತು ಬೆಳಿಗ್ಗೆ ಒಂದು ಅಪ್ಡೇಟ್ಸ್ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಪಹಲ್ಗಾಮ್ ದಾಳಿಯಲ್ಲಿ ಯಾರು ಹುತಾತ್ಮರಾಗಿರ್ತಾರೋ, ಯಾರು ಸತ್ತೋಗಿರ್ತಾರೋ ಅವರಿಗೆ ಒಂದೊಳ್ಳೆ ಗೌರವದ ಥರ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಏನು ಅನಿಸ್ತಿದೆ?
ಭಾಳ ಖುಷಿ ಆಗ್ತಾ ಇದೆ ಮೇಡಮ್. ಯಾರ್ಯಾರು ಪಾಪ ಅವರವರ ಮನೆಯವ್ರಿಗೆ ಕಳ್ಕೊಂಡಿರ್ತಾರೋ ಅವ್ರ ಮನಸ್ಸಿಗೆಲ್ಲ ಭಾಳ ಸಂತೋಷ ಆಗಿರ್ತಿರುತ್ತೆ. ಮತ್ತು ಇದು ಮಾಡಿರೋದು ಇವರು ನಮ್ಮ ಮೋದಿಯವರು ಮತ್ತು ನಮ್ಮ ಇಡೀ ಟೀಮ್ಗೆ ನಾವು ಶುಭಾಶಯ ಹೇಳಬೇಕು. ಮತ್ತು ಈಗ ಏನಂದರೆ ಅವರು ಹೆಸರಿಟ್ಟಿರೋದು ಕರೆಕ್ಟ್ ಇದೆ, ಸಿಂಧೂರ ಆಪ್ರೇಷನ್ ಅಂತೇಳಿ. ಅದಂದರೆ ಈಗ ಎಲ್ಲರೂ ಅಲ್ಲಿ ಸುತ್ತೋಗಿರೋರು ಎಲ್ಲರೂ ಅವರವ್ರ ಗಂಡಂದ್ರು ಬಿಟ್ಟು ಬೇರೆ ಯಾರೂ ಬೇರೆಯವರು ಸುತ್ತೋಗಿಲ್ಲ. ಅದರಿಂದ ಇದು ನಮಗೆ ಇವ್ರು ಮಾಡಿರೋದು ಟೆರರಿಸ್ಟ್ ಮಾತ್ರ ಮೇಲೆ ಅಟ್ಯಾಕ್ ಮಾಡಿ ಪಬ್ಲಿಕ್ಗೆಲ್ಲ ಏನೂ ಆಗ್ದಂಗೆ ನ್ಯಾಕಲ್ಲಿ ಮಾಡಿರೋದು ಭಾಳ ಸಂತೋಷ ಆಗ್ತಾಯಿದೆ ಮೇಡಮ್. ಅಷ್ಟೇ. ರಾತ್ರಿ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಮಾರ್ಕ್ ಡ್ರಿಲ್ಗಳೆಲ್ಲವೂ ಕೂಡ ನಡೀತಾ ಇರುತ್ತೆ, ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಭಾರತದ ಜನ ಅನ್ಕೊಳ್ತಾ ಇರಬೇಕಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಹೌದು ಮೇಡಮ್, ಅದು ಕರೆಕ್ಟು. ಅವರು ಈಗ ಇಲ್ಲಿ ಅಂದರೆ ಅವರು ಮಾಡಬೇಕಾಗಿರೋದು ಕರೆಕ್ಟ್, ಇದು ಮಾಡಬೇಕಾಗಿರೋದನ್ನು ಮಾಡಿದ್ದಾರೆ. ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಲಿಲ್ಲ. ಇದು ಈಗ ಅಂದರೆ ಈಗ ಇದು ಫಸ್ಟ್ ಸ್ಟೆಪ್ಪು. ಇನ್ನು ಇದಕ್ಕೂ ಅವರು ಸರಿಯಾಗಿ ಅವರು ಬುದ್ಧಿ ಕಲಿದಿದ್ರೆ ಸೆಕೆಂಡ್ ಸ್ಟೆಪ್ ಮಾಡ್ತಾರೆ ಮೋದಿಯವರು. ಅಂದ್ರೆ ಈಗ ಮತ್ತೆ ಯುದ್ಧ ಮಾಡ್ತಾರೆ ಅಂತ ನಿನ್ ಮಾತಾ? ಯುದ್ಧ ಆಗದೇ ಇದ್ದರೆ ಒಳ್ಳೆಯದು, ಆದರೆ ಯುದ್ಧ ಆದರೆ ಭಾಳ ತೊಂದರೆ ಆಗ್ತದೆ. ಯುದ್ಧ ಆಗದೇ ಇದ್ದರೆ ಭಾಳ ಒಳ್ಳೆಯದು. ಅದರಿಂದ ಯುದ್ಧ ನಮಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಅವರಂದರೆ ಪಾಕಿಸ್ತಾನದವರು ತಲೆ ಇಲ್ಲದೆ ಇರೋರು, ಅದರಿಂದ ಅವ್ರು ಏನು ಮಾಡಲಿಕ್ಕೂ ಏಸೋದಿಲ್ಲ. ಅದರಿಂದ ಬೇರೆಯವರಿಗೆಲ್ಲ ಭಾಳ ತೊಂದರೆ ಆಗ್ತದೆ. ಇದೇ ಥರ ಅವರಿಗೆ ತೊಂದರೆಗಳು ಕೊಟ್ಟು ಅವರಾಗೆ ಸರಿಯಾಗಿ ಬುದ್ಧಿ ಬರೋಗೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಓಕೆ, ಈಗ ಹಾಗಾದ್ರೆ ನಿಮ್ಮ ಪ್ರಕಾರ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ ಸರ್? ಯಾಕಂತಂದ್ರೆ ಅವ್ರ ಹತ್ರ ಅಣ್ವಸ್ತ್ರಗಳು ಕೂಡ ಇದ್ದಾವೆ. ಅವ್ರು ಹೇಳ್ತಾನೆ ಇದ್ರು ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಭಾರತ ಯಾವಾಗ ಸ್ಟಾರ್ಟ್ ಮಾಡುತ್ತೋ ಯುದ್ಧವನ್ನು ನಾವು ಕೂಡ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂಥದ್ದು. ಅಣ್ವಸ್ತ್ರ ಅವ್ರ ಹತ್ರ ಇರ್ಬೋದು, ಆದರೆ ಅದನ್ನು ಅವ್ರು ಅಪ್ಲೈ ಮಾಡಿದರೆ ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ನಮ್ಮ ಇಂಡಿಯಾದವ್ರ ಹತ್ರನೂ ವೆಪನ್ಸ್ ಇದೆ. ಅಣ್ವಸ್ತ್ರದಿಂದ ಏನು ಆಗತ್ತಂತ ನಾನು ಭಾವಿಸೋದಿಲ್ಲ. ಆದ್ರೂ ಅವರೆಲ್ಲ ತುಂಬ ತಲೆ ಇಲ್ದಿರೋ ಜನ. ಇದರಿಂದ ನಾವು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದೇವೆ. ಸರ್, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ? ಇದು ಈಗ ಮಾಡಿರೋದು ಕರೆಕ್ಟ್ ಇದೆ ಮೇಡಮ್. ಸಿಂಧೂ ನದಿದು ಆಮೇಲೆ ಇಂಪೋರ್ಟ್ ಎಲ್ಲ ನಿಲ್ಲಿಸಿರೋದು ಅವರಿಗೆ ಒಂದೊಂದೇ ಎಫೆಕ್ಟ್ ಕೊಡ್ತಾ ಇದ್ದರೆ ಅವರು ಸರಿಯಾಗಿ ಬುದ್ಧಿಗೆ ಬರ್ತಾರೆ. ಮತ್ತು ಟೆರರಿಸ್ಟ್ಗಳಿಗೆ ಹುಡುಕಿ ಹೊಡಿಯೋದು ಒಳ್ಳೆಯದು, ವಾರ್ ಮಾಡದೇ ಇರೋದು ಒಳ್ಳೆಯದು ಅಂತ ಅನಿಸುತ್ತದೆ. ವಾರ್ ಮಾಡಿದ್ರೆ ಏನಾಗುತ್ತೆ? ವಾರ್ ಮಾಡಿದರೆ ಈಗ ನಮ್ಮ ಇಂಡಿಯಾ ಮುಂದೆ ಬರ್ತಾ ಇದೆ. ಪುನಃ ವಾರ್ ಒಂದು ತಿಂಗಳಾನ್ಗಟ್ಟಲೆ ನಡೆದ್ರೆ ಪುನಃ ಇಂಡಿಯಾ ಹಿಂದೆ ಹೋಗೋ ಚಾನ್ಸ್ ಇದೆ. 10 ವರ್ಷಗಳ ಕಾಲ ಹಿಂದೆ ಹೋಗೋ ಚಾನ್ಸಸ್ ಇದೆ. ಈಗ ನಾವು ಎಲ್ಲದರಲ್ಲಿ ಮುಂದೆ ಇದೆ. ಯಾಕೆ ವಾರ್ ಮಾಡ್ದೇ ಅವರಿಗೆ ಬುದ್ಧಿ ಹಿರೋಶಿಮಾ ಅಲ್ಲಿ ಆವಾಗ ಹಾಕಿದೆ ನ್ಯೂಕ್ಲಿಯರ್. ಇನ್ನೂ ಅಲ್ಲಿ ಏನು ಬೆಳೀತಾ ಇಲ್ಲ, ಏನು ಆಗ್ತಾ ಇಲ್ಲ, ಇನ್ನೂ ಅಲ್ಲಿ ಎಫೆಕ್ಟ್ ಕೊಡ್ತಾ ಇದೆ. ಆ ಥರ ಎಲ್ಲ ಆಗೋದಕ್ಕಿಂತ ನಾವು ಮುಂದುವರಿಯೋ ಟೈಮಲ್ಲಿ ಈಗ ಮುಂದುವರಿಯೋ ಟೈಮಲ್ಲಿ ಪುನಃ ನಾವು ಹಿಂದೆ ಹೋಗೋದು ಬೇಡ ಅಂತ ಅನಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಒಂದು ಅಪ್ಡೇಟ್ಸ್ ಆಗುತ್ತೆ. ಏನು ಅಂತಂದರೆ ಆಪರೇಷನ್ ಸಿಂಧೂರ, ಸೊ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ. ಏನು ಹೇಳ್ತೀರಿ ಇದು? ಒಳ್ಳೆಯದು, ಹುಡುಕಿ ಹೊಡೆಯೋದು ಒಳ್ಳೆಯದು. ಎಲ್ರಿಗೂ ಸಾಮೂಹಿಕವಾಗಿ ಹೊಡೆಯೋಕ್ಕಿಂತ ಅವ್ರನ್ನ ಯಾರ ಕೃತ್ಯ ಮಾಡಿದ್ದಾರೆ ಅವ್ರು ಹುಡುಕಿ ಹೊಡೆಯೋದು ಒಳ್ಳೆಯದು. ಓಕೆ, ಈಗ ಹಾಗಾದರೆ ಸೈಲೆಂಟ್ ಆಗಿಬಿಡುತ್ತೆ ಹಂಗಾರೆ ಪಾಕಿಸ್ತಾನ? ಇವಾಗ ಆಗಲಿಲ್ಲ, ಆದರೂ ನಾವು ಸೈಲೆಂಟಾಗಿ ಕೂರೋಕ್ಕಾಗಲ್ವಲ್ಲ, ಪಾಠ ಕಲಿಸ್ಲೇಬೇಕಲ್ಲ ಅವರಿಗೆ. ಈಗ ಹಾಗಾದರೆ ಭಾರತ ಪಾಠ ಕಲಿಸುತ್ತೆ, ಕಲಿಬೇಕಲ್ಲ ಅವರು. ನಮ್ಮ ಪ್ರಯತ್ನ ಇದೆ. ಸರಿ, ಏನು ಅಂತಂದರೆ ಮಾರ್ಕ್ ಡ್ರಿಲ್ಗಳು ನಡೀತಾ ಇದ್ವು ನಮ್ಮ ದೇಶದಲ್ಲಿ. ಎಲ್ಲರೂ ಅಂದ್ಕೊಂಡಿದ್ರು ಯುದ್ಧ ಆಗುತ್ತೆ ಅಂತ ಹೇಳಿ, ಬಟ್ ಪ್ಲ್ಯಾನ್ ಚೇಂಜ್ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಅಲ್ಲ, ಅಲರ್ಟ್ ಆಗಿರೋದು ಒಳ್ಳೆಯದು. ಎಲ್ಲರೂ ಅಲರ್ಟ್ ಇರಲಿ ಅಂತ ಅದು ಮಾರ್ಕ್ ಡ್ರಿಲ್ ಮಾಡಿಸಿದ್ದಾರೆ. ಓಕೆ, ಪಾಕಿಸ್ತಾನ ಹೇಳ್ತಾ ಇತ್ತು ನಮ್ಮ ಹತ್ರನೂ ಕೂಡ ಅಣ್ವಸ್ತ್ರ ಇದೆ, ನಾವು ಯಾವಾಗ ಬೇಕಾದ್ರೂ ಶುರು ಮಾಡ್ತೀವಿ ಯುದ್ಧವನ್ನು. ಅದು ಬಳಸೋದು ಅಷ್ಟು ಸುಲಭ ಅಲ್ಲ. ಬೇರೆ ದೇಶದವ್ರು UN ಅವರೆಲ್ಲ ಬಳಸೋಕ್ಕೆ ಬಿಡಲ್ಲ ಅದನ್ನು. ಯಾಕಂದರೆ ನಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ. ಇಬ್ಬರು ಡಿಸ್ಟ್ರಕ್ಷನ್ನು ಕಟ್ಟಿದ ಬುತ್ತಿ ಆಗುತ್ತೆ. ಯುದ್ಧ ನಡೆದ್ರೆ ಭಾರತದ ಜೊತೆ ಯಾರು ನಿಲ್ತಾರೆ? ಗೆಲ್ಲೋದೇನೋ ಇಂಡಿಯಾ ಗೆಲ್ಬೋದು, ಆದರೆ ನಷ್ಟ ನಮಗೂ ಆಗುತ್ತೆ, ಅವ್ರಿಗೂ ಆಗುತ್ತೆ. ಅವ್ರಿಗೆ ಹೆಚ್ಚಿಗೆ ಆಗ್ಬೋದು, ನಮ್ಗೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ನಷ್ಟ ಇಬ್ರಿಗೂ ಆಗುತ್ತೆ. ಯಾವೆಲ್ಲ ದೇಶಗಳು ನಿಲ್ಬೋದು? ಚೈನಾ ಅವ್ರ ಪರ ಇದೆ ಅಂತ ಗೊತ್ತು ಎಲ್ರಿಗೂ. ನಮ್ಮ ಪರ ಇಸ್ರೇಲ್ನವ್ರು ಇದ್ದಾರೆ. ಇನ್ನು ಯಾರು ಸ್ವಲ್ಪ ರಷ್ಯಾ ಅಮೇರಿಕಾ ಇರ್ಬೋದು. ಓಕೆ, ಹಾಗಾದರೆ ನಿಮಗೆ ಯುದ್ಧ ಬೇಡ ಮೇಡಮ್, ಯಾರಿಗೂ ಒಳ್ಳೇದಲ್ಲ ಅದು. ಓಕೆ, ಸರ್ಜಿಕಲ್ ಸ್ಟ್ರೈಕ್ ಕುಲಕ್ಕೆ ಒಳ್ಳೇದಲ್ಲ ಅದು. ಓಕೆ, ಯಾರಿಗೂ ಒಳ್ಳೇದಲ್ಲ. ಓಕೆ, ಈಗ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ, ಪಾಕಿಸ್ತಾನ ಸೈಲೆಂಟ್ ಆಗಿ ಕೂತ್ಕೊಳ್ಳುತ್ತಾ? ಕೂರಲ್ಲ, ಆದರೆ ಪಾಠ ಕಲಿಸ್ಲೇಬೇಕಲ್ಲ ಅವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಆಪರೇಷನ್ ಸಿಂಧೂರ ಇದರ ಬಗ್ಗೆ ಜನಸಾಮಾನ್ಯರು ಏನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ. ಆಪರೇಷನ್ ಸಿಂಧೂರ ನಡಿಬೇಕಾಗಿತ್ತು, ಇನ್ನು ಬೇಗನೆ ನಡಿಬೇಕಾಗಿತ್ತು. ಆಪರೇಷನ್ ಸಿಂಧೂರ ನಡೆದಿದ್ದಕ್ಕೆ ನಮಗೆ ಯಾವುದೂ ಕೂಡ ದುಃಖವಿಲ್ಲ, ಎಲ್ಲವೂ ಕೂಡ ಖುಷಿ ತರುವಂತಹ ವಿಚಾರ ಎನ್ನುವಂತಹ ವಿಚಾರಗಳ ಬಗ್ಗೆ ಇಲ್ಲಿರುವಂತಹ ಜನರು ಮಾತನಾಡಿದ್ರು.
ಜನಸಾಮಾನ್ಯರಿಗೆ ಯುದ್ಧದ ಬದಲಿಗೆ ಪ್ರತೀಕಾರ ಬೇಕಾಗಿತ್ತು. ಆ ಪ್ರತೀಕಾರವನ್ನು ನಮ್ಮ ದೇಶದ ಸೈನಿಕರು ತೆಗೆದುಕೊಂಡಿದ್ದಾರೆ. ಅದು ನಮಗೆ ಹೆಮ್ಮೆ ತಂದಿದೆ ಎನ್ನುವಂತಹ ಮಾತನ್ನು ಸಾರ್ವಜನಿಕರು ಮಾತನಾಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಫ್ರೀಡಂ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.